ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಇವತ್ತಿನ ದಿವಸ NTSC ಪರೀಕ್ಷೆಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ವಿಡಿಯೋನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ NTSC ಪರೀಕ್ಷೆಯಲ್ಲಿ ಸ್ಟೇಜ್ ಫಸ್ಟ್ ಅಂದರೆ ಮೊದಲನೇ ಹಂತದಲ್ಲಿ SAT ಮತ್ತು MAT ಅಂತೇಳಿ ಎರಡು ಪೇಪರ್ ಬರುತ್ತೆ. ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತವೆ, ಹಾಗೆಯೇ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗು ಕೂಡ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಲ್ಲಿ ಕೋಡಿಂಗ್, ಲೆಟರ್ ಕೋಡಿಂಗ್ ಅಂತಕ್ಕಂಥ ಕೆಲವು ಪ್ರಶ್ನೆಗಳು ಬರ್ತವೆ. ಒಂದು ಲೆಟರ್ ಕೋಡಿಂಗ್ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಬನ್ನಿ ಕ್ಲಾಸ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ. ಓಕೆ, ನೋಡಿ, ಲೆಟರ್ ಕೋಡಿಂಗಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ ನಿಮಗೆ. ಅದರಲ್ಲಿ ಕೆಲವೊಂದು ಮಾಡೆಲ್ ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಕ್ವಶನ್ ಬಂದುಬಿಟ್ಟು ನೋಡಿ, ಇಲ್ಲಿ BDFHJ ಅಂತ ಯಾವುದೋ ಒಂದು ರೀತಿಯಲ್ಲಿ ಆ ಲೆಟರ್ಸನ್ನು ಅರೇಂಜ್ ಮಾಡಿದ್ದಾರೆ. ಈ ಅರೇಂಜ್ಮೆಂಟ್ನ ಪ್ರಕಾರ ನೆಕ್ಸ್ಟ್ ಈ ಡ್ಯಾಶ್ ಇರೋ ಜಾಗದಲ್ಲಿ ಯಾವ ಲೆಟರ್ನ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಇಲ್ಲಿ ಯಾವ ಲೆಟರ್ನ ಹಾಕಬೇಕಾಗತ್ತೆ ನೀವು ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡಬೇಕಾದಾಗ ಅಲ್ಲಿ ಆಪ್ಷನ್ ಇದೆ KLMN, ಯಾವ್ದು ಹಾಕ್ತೀರಾ ಅಂತ ತಿಳ್ಕೊಬೇಕು. ಇದನ್ನು ಸಿಂಪಲ್ಲಾಗಿ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ಇಲ್ಲಿ ಅರೇಂಜ್ಮೆಂಟನ್ನು ನೋಡಿದರೆ ಅದ್ರ ಪ್ರಕಾರ ನಾನು ಇಲ್ಲಿ ಲೆಟರ್ಸನ್ನು ಬರ್ಕೊಂಡಿದ್ದೀನಿ, ಆಲ್ಫಾಬೆಟ್ಸನ್ನು ನೋಡಿ. ABCDEFGH ಕಂಟಿನ್ಯೂ R ತನಕ ಬರ್ಕೊಂಡಿದ್ದೀನಿ. ಇದರಲ್ಲಿ B ಇದೆ, ಮೊದಲನೇ ಅಕ್ಷರ ಏನಿದೆ B. ಅದರ ನೆಕ್ಸ್ಟ್ ಲೆಟರ್ ಬಂದುಬಿಟ್ಟು D ಇದೆ. ಇಲ್ಲಿಗೆ B ಮತ್ತು D ನ ಮಧ್ಯೆ ಒಂದು ಲೆಟರ್ನ ಬಿಟ್ಟು ಬರೆದಿದ್ದಾರೆ. ಹಾಗೆಯೇ F, ಇಲ್ಲಿ D ಮತ್ತು F ನ ಮಧ್ಯೆ ಒಂದು ಲೆಟರ್ ಇದೆ. ಹಾಗೆಯೇ H ನೋಡಿ, F ಆದ ನಂತರ H ಬರೆದಿದ್ದಾರೆ. F ಮತ್ತು H ಮಧ್ಯೆ ಒಂದು ಲೆಟರ್ ಬ್ಯಾಲೆನ್ಸ್ ಇದೆ. ಅದ್ರ ಪ್ರಕಾರ ನೆಕ್ಸ್ಟು H ನ ನಂತರ J ಇದೆ, ಇಲ್ಲೂ ಕೂಡ ಒಂದು ಲೆಟರ್ ಬ್ಯಾಲೆನ್ಸ್ ಆಯಿತು. J ನ ನಂತರ ನೀವು ಇಲ್ಲಿ ಯಾವ ಲೆಟರ್ ಬರೀಬೇಕಾಗತ್ತೆ? K ಬಿಟ್ಟು ಒಂದು ಲೆಟರ್ ಬಿಟ್ಟು ಮುಂದಿನ ಬರೀಬೇಕು. ಅದ್ರ ಪ್ರಕಾರ ನಿಮಗಿಲ್ಲಿ L ಅಂತ ಬರೀಬೇಕಾಗತ್ತೆ. ದಟ್ ಆಪ್ಷನ್ B ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಇನ್ನು ಸೆಕೆಂಡ್ ಕ್ವಶನ್ನು AFKP ಲಾಸ್ಟ್ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಏನು ತುಂಬ್ತೀರಾ? Q ಹಾಕಬೇಕಾ, S ಹಾಕಬೇಕಾ, T ಹಾಕಬೇಕಾ ಅಥವಾ U ಹಾಕಬೇಕಾ? ಇದರ ಅರೇಂಜ್ಮೆಂಟನ್ನು ಅಬ್ಸರ್ವ್ ಮಾಡಿರಿ ನೀವು. ಇದರ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡಿದಾಗ ಮೊದಲನೇ ಲೆಟರ್ A ಇದೆ, ಓಕೆನಾ? ಮೊದಲನೇ ಲೆಟರ್ A ನ ನಂತರ ಎಷ್ಟಿದೆ? F ಇದೆ ನೆಕ್ಸ್ಟ್. A ಮತ್ತು F ನ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಮಧ್ಯೆ 4 ಲೆಟರ್ಸನ್ನು ಬಿಟ್ಟು, ಅಂದರೆ A ನ ನಂತರ 5ನೇ ಲೆಟರ್ F. ಹಾಗೆಯೇ F ಆದಮೇಲೆ K ಇಲ್ಲಿದೆ, ಇಲ್ಲೂ ಕೂಡ ಅಷ್ಟೇ 4 ಲೆಟರ್ನ ನಂತರ K ಬರುತ್ತೆ. K ಬರೆದಿದ್ದಾರೆ. ನೆಕ್ಸ್ಟು P, ಇಲ್ಲೂ ಕೂಡ 4 ಲೆಟರ್ನ ಡಿಫ್ರೆನ್ಸ್ ಇದೆ. ಹಾಗಿದ್ರೆ P ಆದಮೇಲೆ ಯಾವ ಲೆಟರ್ ಬರೀಬೇಕು ನೀವು ಅಂತಂದಾಗ 5ನೇ ಲೆಟರು. P ನ ನೆಕ್ಸ್ಟ್ 5ನೇ ಲೆಟರ್ ಬಂದ್ಬಿಟ್ಟು U. ಹಾಗಾಗಿ ನೀವು U ಅಂತ ಇಲ್ಲಿ ಬರೀಬೇಕಾಗತ್ತೆ. ದಟ್ ಆಪ್ಷನ್ D ನಲ್ಲಿ ಇರ್ತಕ್ಕಂಥ ಆನ್ಸರ್ ಸರಿಯಾಗಿರುತ್ತೆ, ಓಕೆನಾ? ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ, NQT ಇಲ್ಲಿ ಡ್ಯಾಶು. ಈ ಡ್ಯಾಶ್ ಜಾಗದಲ್ಲಿ Z ಬರೀತೀರಾ, V ಬರೀತೀರಾ, W ಬರೀತೀರಾ ಅಥವಾ U ಬರೀತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಕೂಡ ನೀವು ಅರೇಂಜ್ಮೆಂಟನ್ನು ಅಬ್ಸರ್ವ್ ಮಾಡಿದರೆ ನೋಡಿ, ಇಲ್ಲಿ N ಎಲ್ಲಿದೆ? ಮೊದಲನೇ ಲೆಟರ್ N ಇಲ್ಲಿದೆ. N ಆದ ನಂತರ Q ಇಲ್ಲಿದೆ, ಓಕೆನಾ? Q ಆದ ನಂತರ ಏನಿದೆ? T ಇಲ್ಲಿದೆ. ನೋಡಿ, ಇದು ನೋಡಿದಾಗ N O ಮತ್ತು P ಬಿಟ್ಟು Q ಹಾಕಿದ್ದಾರೆ, R ಮತ್ತು S ಬಿಟ್ಟು T ಬಳಸಿದ್ದಾರೆ. ನೀವು U ಮತ್ತು V ಬಿಟ್ಟು ಏನು ಹಾಕಬೇಕೀಗ? W ಬಳಸಬೇಕಿಲ್ಲಿ. ಅದ್ರ ಪ್ರಕಾರ ಆಪ್ಷನ್ C ಸರಿಯಾದ ಉತ್ತರ ಆಗುತ್ತೆ ಮೂರನೇ ಪ್ರಶ್ನೆಗೆ. ನಾಲ್ಕನೇ ಪ್ರಶ್ನೆ ಬಂದರೆ UPK ಇಲ್ಲಿ ಡ್ಯಾಶ್ ಇದೆ, ಇಲ್ಲಿ ಯಾವ್ದು ಹಾಕ್ತೀರಾ? F, B ನ, D ನ, E ನ? ನೋಡಿ, UPK ಇದನ್ನು ಕೂಡ ನಾವು ಲೆಟರ್ಸನ್ನು ಬರೆದ್ರೆ, ಆಲ್ಫಾಬಿಟ್ಸನ್ನು ಬರ್ಕೊಂಡಾಗ U ಎಲ್ಲಿ ಬರುತ್ತೆ? ಆ್ಯಕ್ಚುಲಿ ನಿಮಗೆ ಇಲ್ಲಿ ಬರುತ್ತೆ U. ನೆಕ್ಸ್ಟ್ P ಎಲ್ಲಿದೆ? ಇಲ್ಲಿದೆ. ಅದಾದ ನಂತರ ಕಿ ನೋಡಿ, ಡಿಕ್ರೀಸಿಂಗ್ ಆರ್ಡರ್ಲಿ K ಬರುತ್ತೆ, ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಹಿಂಗೆ ಬಂದಿದ್ದಾರೆ. ಈ ಕಡೆಯಿಂದ ಹೋಗಿದ್ದಾರೆ ಅವರು. ಈ ಕಡೆಯಿಂದ ನೋಡಿದಾಗ 1 2 3 4 4 ಲೆಟರ್ ಬಿಟ್ಟು P ಬರೆದಿದ್ದಾರೆ. P ನ ನಂತರ 4 ಲೆಟರ್ ಹಿಂದಕ್ಕೆ ಹೋಗಿ K ಬರೆದಿದ್ದಾರೆ. ಈಗ K ನ ಹಿಂದಕ್ಕೆ ಹೋಗ್ಬೇಕು. ಈಗ ನೀವು 4 1 2 3 4 ಬಿಟ್ಟು ಯಾವ್ದು ಬರೀಬೇಕಾಗತ್ತೆ? F ಅನ್ನು ನೀವು ಬಳಸಬೇಕಾಗತ್ತೆ. ಹಾಗಾಗಿ ಇಲ್ಲಿ F ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆಗೆ. ಆಪ್ಷನ್ A ಈಸ್ ದ ರೈಟ್ ಆನ್ಸರ್, ಓಕೆನಾ? ಅದೇ ರೀತಿ 5ನೇ ಪ್ರಶ್ನೆಯನ್ನು ನೋಡಿದಾಗ PNLJ ಮತ್ತು ಡ್ಯಾಶು ನೋಡಿ, ಇಲ್ಲೇನು ಬರೀತೀರಾ? FIHG ಅಂತ ಕೊಟ್ಟಿದ್ದಾರೆ. ಏನು ಬರೀಬೇಕಾಗತ್ತೆ? ಈಗ ನಾವು F ಇಂದ ಸ್ಟಾರ್ಟ್ ಮಾಡೋಣ. ಲೆಟರ್ಸನ್ನು ಬರ್ಕೊಂಡಿದ್ದೀನಿ ಅಲ್ಲಿ, FGHIJKLMNOPQRST ತನಕ ಬರ್ದಿದ್ದೀನಿ. ಈಗ ಅಲ್ಲಿ ಬರ್ದಿರುವ ಲೆಟರ್ಸನ್ನು ನೀವು ಬರ್ಕೊಳ್ಳಿ. P ಇಲ್ಲಿದೆ,
ನೆಕ್ಸ್ಟು ಎನ್ ಇಲ್ಲಿದೆ, ಅದಾದ ನಂತರ ಎಲ್ ಇದೆ, ಆ ನಂತರ ಜೆ ಇದೆ. ಇದನ್ನು ನೋಡ್ತಾ ಬಂದಾಗ ಒಂದೊಂದು ಲೆಟ್ರ್ ಹಿಂದೆ ಬರೆದಿದ್ದಾರೆ, ಒಂದು ಲೆಟ್ರ್ ಬಿಟ್ಟು ನೆಕ್ಸ್ಟ್ ಅದರ ಹಿಂದಿನ ಲೆಟ್ರ್ ಬರೆದಿದ್ದಾರೆ. ಅದ್ರ ಪ್ರಕಾರ ನೀವು ಐ ಬಿಟ್ಟು ಏನು ಬರೀಬೇಕಾಗತ್ತೆ, ಈಗ ಹೆಚ್ ಬರೀಬೇಕಾಗತ್ತೆ. ಹಾಗಾಗಿ ಹೆಚ್ ಈಸ್ ದ ರೈಟ್ ಆನ್ಸರ್. ಸೊ ದಟ್ ಹೆಚ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಹೆಚ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಹಾಗೆಯೇ 6ನೇ ಪ್ರಶ್ನೆಯನ್ನು ನೋಡಿ, ಬಿ ಡಿ ಇ ಎಫ್ ಹೆಚ್ ಜೆ ಡ್ಯಾಶ್, ಇಲ್ಲಿ ಎರಡೆರಡು ಲೆಟರ್ ಒಂದೇ ಟೈಮಿಗೆ ಬಂದಿದ್ದಾವೆ. ಸೊ ಇದನ್ನು ಹೇಗೆ ಅರೇಂಜ್ ಮಾಡಿದ್ದಾರೆ ನೋಡಿಕೊಂಡು ಇಲ್ಲಿ ಯಾವ್ದು ಬರೀತೀರಾ, ಕೆ ಎಲ್, ಕೆ ಓನ, ಕೆ ಎಫ್ ಅಥವಾ ಕೆ ಎಮ್. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ನೀವು ಸ್ವಲ್ಪ ಹಂಗೆ ಇಲ್ಲಿ ಲೆಟರ್ ಕೋಡಿಂಗನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದಂಗೆ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಈಗ ಮೊದಲನೇ ಲೆಟರ್ ಏನಿದೆ ಬಿ ಇದೆ, ಓಕೆನಾ. ಸೊ ಮೊದಲನೇ ಲೆಟರ್ ಬಿ ಎಲ್ಲಿದೆ, ಇಲ್ಲಿದೆ. ಅದಾದ ನಂತರ ಡಿ, ಆ ನಂತರ ಇ, ನೆಕ್ಸ್ಟು ಜಿ, ಆ್ಯಂಡ್ ನೆಕ್ಸ್ಟು ಹೆಚ್, ಆ್ಯಂಡ್ ನೆಕ್ಸ್ಟ್ ಜೆ, ಓಕೆನಾ. ಸೊ ಇದನ್ನು ನೋಡ್ತಾ ಇದ್ರೆ ನೋಡ್ರಿ, ನಿಮಗಿಲ್ಲಿ ಬಿ, ಇಲ್ಲಿ ಮೊದಲನೇ ಲೆಟರ್ ಬಿ ಇದೆ, ಇಲ್ಲಿ ಮೊದಲನೇ ಲೆಟರ್ ಇ ಇದೆ, ಇಲ್ಲಿ ಮೊದಲನೇ ಲೆಟರ್ ಹೆಚ್ ಇದೆ. ಸೊ ಬಿ ಇಂದ ಇಗೆ ಬರಬೇಕು ಅಂತ ಹೇಳಿದ್ರೆ ಎರಡು ಲೆಟರ್ಸ್ ಮಧ್ಯೆ ಎರಡು ಲೆಟರ್ಸನ್ನು ಬಿಟ್ಟು ನೆಕ್ಸ್ಟ್ ಮೂರನೇ ಲೆಟರ್ನ ಬರೆದಿದ್ದಾರೆ ಇಲ್ಲಿ. ಹಾಗೆ ಇದಿಂದ ನೆಕ್ಸ್ಟ್ ಬರೋದು ಹೆಚ್ಚು, ಇಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲೂ ಕೂಡ ಎರಡು ಲೆಟರ್ ಎಕ್ಸ್ಟ್ರಾ ಆಗಿದೆ, ಓಕೆನಾ. ಅದ್ರ ಪ್ರಕಾರ ನೀವು ಇಲ್ಲಿ ಯಾವ ಲೆಟರ್ ಬರೀಬೇಕಾಗತ್ತೆ, ಮೊದಲನೇ ಲೆಟರ್ ಎರಡು ಲೆಟರ್ ಬಿಟ್ಟು ಯಾವ್ದು ಬರುತ್ತೆ, ಕೆ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಕೆ ಫಸ್ಟ್ ಲೆಟರ್ ಕೆ ಬರೀಬೇಕು, ಓಕೆನಾ. ನೆಕ್ಸ್ಟು ಪಕ್ಕದಲ್ಲಿ ಯಾವ ಲೆಟರ್ ಬರೀಬೇಕು, ಈಗ ಪಕ್ಕದಲ್ಲಿರೋ ಲೆಟರ್ಸನ್ನು ನೋಡ್ತಾ ಬಂದರೆ ಇಲ್ಲಿ ಡಿ ಇದೆ, ಹೌದಾ. ಡಿನ ನೆಕ್ಸ್ಟ್ ಜಿ ನೋಡಿ, ಡಿ ಇಂದ ಜಿಗೆ ಇಲ್ಲೂ ಕೂಡ ಅಷ್ಟೇ ಎರಡು ಲೆಟರ್ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಲೆಟರ್ ಬಿಟ್ಟು ಜಿ ಬರೆದಿದ್ದಾರೆ. ಹಾಗಾದರೆ ಜಿನ ನೆಕ್ಸ್ಟ್ ಎರಡು ಲೆಟರ್ ಅಂತ ಹೇಳಿದ್ರೆ ಜಿನ ನೆಕ್ಸ್ಟ್ ಯಾವುದಿದೆ, ಜೆ ಇದೆ, ಇಲ್ಲೂ ಕೂಡ ಎರಡು ಲೆಟರ್ ಬಿಟ್ಟು. ಈಗ ನೀವು ಜೆ ಇಂದ ಎರಡು ಲೆಟರ್ ಬಿಟ್ಟು ಬರೆಯೋದಾದರೆ ಎಲ್ಲಿಗೆ ಬರಬೇಕು, ನೀವು ಎಮ್ಮಿಗೆ ಬರಬೇಕು. ಸೊ ಹಾಗಾಗಿ ಇಲ್ಲಿ ನೀವು ಕೆ ಮತ್ತು ಎಮ್ ಅಂತ ಬರೀಬೇಕಾಗತ್ತೆ. ಇಲ್ಲಿ ಎಮ್ ಅಂತ ಬರೆದ್ರೆ ಆಪ್ಷನ್ ಡಿ ನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ 6ನೇ ಪ್ರಶ್ನೆಗೆ. ಸೊ ನೋಡಿ ಮಕ್ಕಳೇ, ಹಾಗೆಯೇ ಕ್ವಶನ್ ನಂಬರ್ 7 ನೋಡಿದರೆ ಇಲ್ಲೂ ಕೂಡ ಎರಡೆರಡು ಲೆಟರ್ಸ್ ಇದೆ, ಬಿ ಜೆ ಆ್ಯಂಡ್ ನೆಕ್ಸ್ಟ್ ಸಿ ಎಲ್, ಇ ಎನ್, ಹೆಚ್ ಪಿ. ಇಲ್ಲಿ ಏನು ಬರೀತೀರಾ, ಡ್ಯಾಶ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಎಲ್ ಆರ್ ಬರಿಬೇಕಾ, ಎಮ್ ಆರ್ ಬರಿಬೇಕಾ, ಕೆ ಆರ್ ಬರಿಬೇಕಾ ಅಥವಾ ಜೆ ಎಸ್ ಬರಿಬೇಕಾ. ಸೊ ಇದನ್ನು ನಾವು ಗುರುತು ಹಿಡಿಯೋದಾದರೆ ನೋಡಿ, ಇಲ್ಲಿ ಬಿ ಜೆ, ಬಿ ಇಲ್ಲಿದೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಸಿ ಇದೆ, ಬಿ ಪಕ್ಕನೇ ಸಿ ಬಂತು, ಅಂದರೆ ಇವೆರಡರ ಮಧ್ಯೆ ಯಾವುದೇ ಲೆಟರ್ ಬ್ಯಾಲೆನ್ಸ್ ಇಲ್ಲ, ಅಂದರೆ 0 ಲೆಟರ್ಸ್ ಇದೆ. ಸಿನ ನೆಕ್ಸ್ಟ್ ಈಗ ಬಂದರು ಅವರು, ಸಿನ ನೆಕ್ಸ್ಟ್ ಈಗ ಬಂದರು ಅಂತ ಹೇಳಿದರೆ ಇಲ್ಲಿ ಫಸ್ಟ್ ಲೆಟರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮೊದಲು ಸಿದಿಂದ ಈಗ ಬರಬೇಕಾದಾಗ ಮಧ್ಯೆ ಒಂದು ಲೆಟರ್ ಬಿಟ್ಟರು, ಈದಿಂದ ಹೆಚ್ ಬರೆದ್ರು ಇಲ್ಲಿ. ಸೊ ಇಲ್ಲಿ ಈದಿಂದ ಹೆಚ್ ಬರಿಬೇಕಾದ್ರೆ ಏನು ಮಾಡಿದ್ರು, ಎರಡು ಲೆಟರ್ ಬಿಟ್ಟರು ಮಧ್ಯೆ. ಹಾಗಿದ್ರೆ ಹೆಚ್ ಇರೋ ಜಾಗದಲ್ಲಿ ಇಲ್ಲಿ ನೀವು ಯಾವ ಸಂಖ್ಯೆಯನ್ನು ಬರಿಬೇಕಾಗತ್ತೆ, ಯಾವ ಲೆಟರ್ ಬರಿಬೇಕಾಗತ್ತೆ, ಇಲ್ಲಿ 0, 1, 2 ಇನ್ಕ್ರೀಸಿಂಗ್ ಆರ್ಡರ್ಲಿದೆ. ಅದ್ರ ಪ್ರಕಾರ ನೀವು ಇಲ್ಲಿ ಏನು ಮಾಡಬೇಕು, 3 ಲೆಟರ್ಸನ್ನು ಮಧ್ಯೆ ಬಿಟ್ಟು ಬರಿಬೇಕಾಗತ್ತೆ. 1, 2, 3 3 ಲೆಟರ್ಸನ್ನು ಬಿಟ್ಟು ಬರೀಬೇಕು ಅಂದರೆ ಬಂದಿರೋ ಲೆಟರ್ ಯಾವುದಲ್ಲಿ, ಎಲ್. ಹಾಗೆಯೇ ನೆಕ್ಸ್ಟ್ ಜೆ ನೋಡಿ, ಜೆ ಇಲ್ಲಿದೆ, ಓಕೆನಾ. ಜೆನ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ ಇದೆ. ಸೊ ಜೆ ಇಂದ ಪ್ರಾರಂಭ ಮಾಡಿ ಎಲ್ಲಿಗೆ ಬಂದಾಗ ಒಂದು ಲೆಟರ್ ಮಧ್ಯೆ ಬ್ಯಾಲೆನ್ಸು. ನೆಕ್ಸ್ಟ್ ಎಲ್ ಆದಮೇಲೆ ಎನ್ನಿಗೆ ಬಂದರು, ಇಲ್ಲಿಗೆ ಬಂದರು, ಇಲ್ಲೂ ಕೂಡ ಒಂದು ಲೆಟರ್ ಮಧ್ಯೆ ಬಾಕಿ ಉಳಿತು. ಹಾಗೆಯೇ ಎನ್ನಿನ ನಂತರ ಪಿಗೆ ಬಂದರು. ಸೊ ಇಲ್ಲೂ ಕೂಡ ಏನಾಯಿತು, ಒಂದು ಲೆಟರ್ ಬಾಕಿ ಉಳಿತು. ಹಾಗಿದ್ರೆ ನೀವು ಮಧ್ಯೆ ಒಂದು ಲೆಟರ್ ಬಿಟ್ಟು ಮುಂದಕ್ಕೆ ಹೋದರೆ ಆರ್ ಸಿಗುತ್ತೆ, ಓಕೆನಾ. ಸೊ ಹಾಗಾಗಿ ನೀವು ಇಲ್ಲಿ ಏನು ಬರೀಬೇಕಾಗತ್ತೆ, ಆರ್ ಅಂತೇಳಿ ಬರೀಬೇಕು. ಹಾಗಾಗಿ 7ನೇ ಪ್ರಶ್ನೆಗೆ ಎಲ್ ಆರ್ ಅಂದರೆ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಓಕೆನಾ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಬನ್ನಿ. ಇಲ್ಲಿ 3 ಲೆಟರ್ಸನ್ನು ಅರೇಂಜ್ ಮಾಡಿದ್ದಾರೆ, ಡಿ ಡಬ್ಲ್ಯೂ ಎಮ್, ಜಿ ಟಿ ಕ್ಯೂ, ಆ್ಯಂಡ್ ದೆನ್ ಜೆ ಕ್ಯೂ ಯು, ಆ್ಯಂಡ್ ದೆನ್ ಎಮ್ ಎನ್ ವೈ. ಇದನ್ನ ಹೆಂಗೆ ಅರೇಂಜ್ ಮಾಡ್ತೀರಾ ಅಂತ ನೋಡೋಣ ಈಗ. ಸೊ ನೋಡಿ, ಅಲ್ಲಿ ಇರ್ತಕ್ಕಂಥ ಲೆಟರ್ಸನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ. ಹೆಂಗೆ ಅರೇಂಜ್ ಮಾಡಿದಾರಪ್ಪ ಅಂತ ನಾವು ನೋಡೋದಾದರೆ ಸ್ವಲ್ಪ ಹಿಂಗೆ ಅಬ್ಸರ್ವ್ ಮಾಡಿ. ಇಲ್ಲಿ ಡಿ ಇದೆ, ಓಕೆನಾ. ಸೊ ಡಿನ ನಂತರ ಇಲ್ಲಿ ಏನು ಬರೆದಿದ್ದಾರೆ, ಜಿ ಬರೆದಿದ್ದಾರೆ. ಸೊ ಡಿಗೂ ಜಿಗೂ ಎಷ್ಟು ಡಿಫ್ರೆನ್ಸು, ನೀವು ಲೆಟರ್ಸನ್ನು ನೋಡಿದರೆ, ಆಲ್ಫಾಬಿಟ್ಸನ್ನು ನೋಡಿದರೆ ಎ ಬಿ ಸಿ ಡಿ ಇ ಎಫ್ ಆದಮೇಲೆ ಜಿ ಬರುತ್ತೆ. ಅಂದರೆ ಡಿ ಇಂದ ಜಿಗೆ ಬರಬೇಕಾದಾಗ ಅವರು 2 ಲೆಟರ್ ಮಧ್ಯೆ ಹಾರಿಸಿ 3ನೇ ಲೆಟ್ರಿಗೆ ಹೋದರು. ಹಾಗೆಯೇ ಜಿದಿಂದ ಜೆಗೆ ಬಂದರು, ಜಿ ಆದಮೇಲೆ ಹೆಚ್ ಐ ಜೆ, ಅಂದರೆ ಇಲ್ಲಿಗೆ ಬರೋದ್ರೊಳಗೆ ಎಷ್ಟು ಲೆಟರ್ ಎ ಬಿ ಸಿ ಡಿ, ಜಿ ಆದಮೇಲೆ ನೋಡಿ ಇಲ್ಲಿ ಜಿ ಆದಮೇಲೆ ಹೆಚ್ ಐ ಜೆ 3 ಲೆಟರ್ ಐ, ಹೆಚ್ ಐ ಸಾರಿ, ಇಲ್ಲೂ ಕೂಡ 2 ಲೆಟರ್ ಬ್ಯಾಲೆನ್ಸ್ ಆಯಿತು.
ಜೆ ಆದ ನಂತರದಲ್ಲಿ ಇಲ್ಲಿ ಎಂ ಬರೆದ್ರು, ಇಲ್ಲೂ ಕೂಡ ಅಷ್ಟೇ ಜೆ ಆದಮೇಲೆ ಕೆ ಎಲ್ ಆಮೇಲೆ ಎಂ ಬರೋದು. ಹಾಗಾಗಿ ಇಲ್ಲೂ ಕೂಡ ಮಧ್ಯೆ 2 ಲೆಟರ್ನ ಬಾಕಿ ಮಾಡಿದರು. ಸೊ ಈಗ ನೀವು ಎಮ್ ಇಲ್ಲಿ ಏನು ಬರೀಬೇಕಾಗತ್ತೆ, ಎಮ್ನ ನಂತರ ಎನ್ ಓ ಬಿಟ್ಟು ಪಿ ಬರಿಬೇಕಿಲ್ಲಿ. ಏನು ಬರಿಬೇಕು ನೀವಿಲ್ಲಿ, ಪಿ. 1ನೇ ಲೆಟರ್ದು ಆಯಿತು. ಇನ್ನು 2ನೇ ಲೆಟ್ರಿಗೆ ಬಂದರೆ, ಸೊ ನೋಡಿ 2ನೇ ಲೆಟ್ರಿಗೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಡಬ್ಲ್ಯೂ ಬರೆದಿದ್ದಾರೆ, ಇಲ್ಲಿ ಏನು ಬರೆದಿದ್ದಾರೆ, ಟಿ ಬರೆದಿದ್ದಾರೆ. ಸೊ ಡಬ್ಲ್ಯೂಗೂ ಟಿಗೂ ನೋಡಿ ಏನಾಗುತ್ತೆ, ಟಿ ಯು ವಿ ಡಬ್ಲ್ಯೂ ಅಂತ ಹೇಳ್ತೀವಿ ನಾವು, ಹೌದಾ. ನೋಡಿ ಇಲ್ಲಿ ಡಬ್ಲ್ಯೂನ ಹಿಂದಕ್ಕೆ ರಿಟರ್ನ್ ಹೋಗಿದ್ದಾರೆ, ಡಿಕ್ರೀಸಿಂಗ್ ಆರ್ಡರ್ ಬರ್ತಿದ್ದಾರೆ, ಟಿ ಯು ವಿ ಡಬ್ಲ್ಯೂ. ಇದ್ರ ಪ್ರಕಾರ ಡಬ್ಲ್ಯೂನ ಹಿಂದಕ್ಕೆ 2 ಹೋದ್ರು, ಅಂದರೆ ಹಿಂದಕ್ಕೆ ಮಧ್ಯೆ 2 ಬಿಟ್ಟರು, -2 ಅಂತ ಹೇಳ್ಬೋದು ನಾವು. ಮಧ್ಯೆ 2 ಲೆಟರ್ ಬಿಟ್ಟು ಹಿಂದಕ್ಕೆ ಹೋದ್ರು. ನೆಕ್ಸ್ಟ್ ಇಲ್ಲಿ ಏನು ಬರೆದ್ರು, ಕ್ಯೂ ಬರೆದ್ರು. ಸೊ ಈ ಟಿ ಮತ್ತು ಕ್ಯೂನ ನೋಡಿದರೆ ಕ್ಯೂ ಆರ್ ಎಸ್ ಟಿ ಅಂತ ಬರ್ಕೊಂಡ್ರೆ ಟಿ ಇಂದ ಕ್ಯೂಗೆ ಬಂದಿದ್ದಾರೆ ಅಂದರೆ ಇಲ್ಲೂ ಕೂಡ 2 ಲೆಟರ್ನ ಮಧ್ಯೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಕ್ಯೂನಿಂದ ಇಲ್ಲಿಗೆ ಏನು ಬಂದರು, ಎನ್. ಅದ್ರ ಪ್ರಕಾರ ಹೋದರೆ ಎನ್ ಓ ಪಿ ಕ್ಯೂ ಅಂತ ಬರ್ಕೊಂಡ್ರೆ ನೋಡಿ ಇಲ್ಲೂ ಕೂಡ 2 ಲೆಟ್ರು ಬ್ಯಾಲೆನ್ಸ್ ಆಯಿತು. ಹಾಗಾದರೆ ಇಲ್ಲೇನು ಬರಿತೀರಿ, ಎನ್ನಿನ ಹಿಂದೆ ಏನು ಬರುತ್ತೆ, ಎಮ್ ಬರುತ್ತೆ, ಎಮ್ನ ಹಿಂದೆ ಏನು ಬರುತ್ತೆ, ಎಲ್ ಬರುತ್ತೆ, ಎಲ್ನ ಹಿಂದೆ ಏನು ಬರುತ್ತೆ, ಕೆ ಬರುತ್ತೆ, ಕೆನ ಹಿಂದೆ ಏನು ಬರುತ್ತೆ, ಜೆ ಬರುತ್ತೆ. ಸೊ ಈಗ ನೀವು ಏನು ಮಾಡಬೇಕೆಂದರೆ ಇಲ್ಲಿ ಎನ್ ಅಂತ ಇದೆ ಇಲ್ಲಿ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಏನಿದೆ ಈಗ ಎನ್ನಿನ ಹಿಂದಕ್ಕೆ 2 ಲೆಟರ್ ವಾಪಸ್ ಬರಬೇಕು. ಇಲ್ಲಿ ಎನ್ ಇದೆ ಅಂದರೆ ಎನ್ನಿನ ಹಿಂದೆ ಎಮ್ ಇದೆ, ಎಲ್ ಇದೆ, ಇವೆರಡು ಬಿಟ್ಟು ಎಲ್ಲಿಗೆ ಬರಬೇಕು, ಕೆಗೆ ಬರಬೇಕು. ಎಲ್ಲಿಗೆ ಬರಬೇಕು ಈಗ ನೀವು, ಕೆಗೆ ಬರಬೇಕು. ಸೊ ಅವಾಗ ಏನಾಗತ್ತೆ ಅಂತ ಹೇಳಿದರೆ ಇಲ್ಲಿ ಕೆ ಅಂತ ಬರಿಬೇಕು ಮಧ್ಯ. ಇನ್ನು ಕೊನೆಯ ಲೆಟರ್ ಇಲ್ಲಿ ಏನು ಬರಿತೀರಾ, ಸೊ ಕೊನೆಯ ಲೆಟರ್ನ ಅರೇಂಜ್ಮೆಂಟನ್ನು ನೀವು ನೋಡಿದರೆ ಕೊನೆಯ ಲೆಟರ್ ಏನಾಗಿದೆ ನೋಡಿ, ಇಲ್ಲಿ ಎಮ್ ಇದ್ದಿದ್ದು ಕ್ಯೂ, ಇಲ್ಲಿ ಎಮ್ ಇದೆ, ಇಲ್ಲಿ ಕ್ಯೂ ಇದೆ. ಎಮ್ ಮತ್ತು ಕ್ಯೂನ ಮಧ್ಯೆ ಹೆಂಗೆ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದ್ರೆ ಎಮ್ ಎನ್ ಓ ಪಿ ಕ್ಯೂ ಮಧ್ಯೆ 3 ಲೆಟರ್ ಬಿಟ್ಟು ಮುಂದಕ್ಕೆ ಬಂದಿದ್ದಾರೆ. ಮಧ್ಯೆ ಎಷ್ಟು ಲೆಟರ್ ಇದೆ ಬ್ಯಾಲೆನ್ಸು, 3 ಲೆಟ್ರು. ಅಂದರೆ ಎಮ್ ಮತ್ತು ಕ್ಯೂನ ಮಧ್ಯೆ 3 ಲೆಟರ್ ಮಧ್ಯೆ ಬಿಟ್ಟು ಮುಂದಕ್ಕೆ ಪಾಸ್ ಆಗಿದ್ದಾರೆ. ಹಾಗೆಯೇ ಇಲ್ಲಿ ಏನಿದೆ, ಕ್ಯೂ ಆದಮೇಲೆ ಇಲ್ಲಿ ಯು ಇದೆ, ಇಲ್ಲಿ ಕ್ಯೂ ಮತ್ತು ಯು ಮಧ್ಯೆ ಕ್ಯೂ ಆದಮೇಲೆ ಆರ್ ಎಸ್ ಟಿ, ಇಲ್ಲೂ ಕೂಡ 3 ಲೆಟರ್ ಆದಮೇಲೆ ಯು ಬರೆದಿದ್ದಾರೆ. ಹಾಗಿದ್ರೆ ಯು ಆದಮೇಲೆ ಇಲ್ಲಿ ವೈ ಬರೆದಿದ್ದಾರಲ್ವಾ, ಸೊ ವೈ ಅಂತ ಹೇಳಿದ್ರೆ ಯು ಆದಮೇಲೆ ವಿ ಡಬ್ಲ್ಯೂ ಎಕ್ಸ್, ಇಲ್ಲೂ ಕೂಡ 3 ಲೆಟರ್ನ ನೆಕ್ಸ್ಟ್ ವೈ ಬರೆದಿದ್ದಾರೆ. ಸೊ ಇಲ್ಲಿ ನೀವು 3 ಲೆಟರ್ನ ನೆಕ್ಸ್ಟ್ ಏನು ಬರೀಬೇಕು, ವೈನ ನಂತರ ಝೆಡ್ ಬರುತ್ತೆ. ಹಾಗಿದ್ರೆ ಮುಂದೆ ನೆಕ್ಸ್ಟ್ ಮತ್ತೆ ಎ ಬಿ ಸಿ ಡಿಯಿಂದ ಬರಬೇಕು ನಾವು. ನೋಡಿ ವೈನ ನಂತರ ಝೆಡ್ ಎ ಬಿ ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ಲೆಟರ್ ಬರುತ್ತೆ, ಸಿ ಬರುತ್ತೆ. ನೆಕ್ಸ್ಟ್ ಲೆಟರ್ ಏನು ಬರುತ್ತೆ, ಸಿ. ಹಾಗಾಗಿ ಇಲ್ಲಿ ನೀವು 3ನೇ ಲೆಟರ್ ಇರೋ ಜಾಗದಲ್ಲಿ ಸಿ ಬರಿಬೇಕಾಗತ್ತೆ. ಆಗ ಪಿ ಕೆ ಸಿ ಅಂದರೆ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಓಕೆನಾ. ಹಾಗೆಯೇ 9ನೇ ಪ್ರಶ್ನೆ ನೋಡಿದರೆ ಇಲ್ಲೂ ಕೂಡ 2 ಲೆಟರ್ಸ್ನ ಅರೇಂಜ್ಮೆಂಟ್ ಇದೆ, ಡಿ ಎಫ್ ಜಿ ಜೆ ಕೆ ಎಮ್ ಎನ್ ಕ್ಯೂ ಅಂತ ಇದೆ. ಸೊ ಇದನ್ನು ಹೇಗೆ ಮಾಡ್ತೀರಾ ನೋಡಿ, ಇಲ್ಲಿ ಮೊದಲನೇ ಲೆಟರ್ ಡಿ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಕೆ, ಇಲ್ಲಿ ಎನ್. ನೋಡಿ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ, ಇಲ್ಲಿ ಡಿ ಇದೆ, ಇಲ್ಲಿ ಕೆ ಎಲ್ಲಿದೆ, ಜಿ, ನೆಕ್ಸ್ಟು ಜಿ ಇದೆ, ಆ ನಂತರ ಇಲ್ಲಿ ಕೆ ಇದೆ, ನೆಕ್ಸ್ಟ್ ಇಲ್ಲಿ ಎನ್ ಇದೆ. ನೋಡಿ ಇಲ್ಲಿ ಡಿ ಆದಮೇಲೆ ಇಲ್ಲಿ ಜಿ ಹೆಂಗೆ ಬರುತ್ತೆ ಅಂದರೆ, ಡಿ ಆದಮೇಲೆ ಇ ಎಫ್ ಆದಮೇಲೆ ಜಿ ಬರ್ತಾ ಇದೆ ಅಂದರೆ 2 ಲೆಟರ್ ಮುಂದಕ್ಕೆ ಹೋಗಿದೆ. ಜಿ ಆದಮೇಲೆ ಹೆಚ್ ಐ ಜೆ ಆದಮೇಲೆ ಕೆ ಬರ್ತಾ ಇದೆ ಅಂದರೆ ಇಲ್ಲಿ 3 ಲೆಟರ್ ಮುಂದಕ್ಕೆ ಹೋಗಿದೆ, ಅಂದರೆ ಮಧ್ಯೆ 3 ಲೆಟರ್ ಬಿಟ್ಟಿದ್ದಾರೆ. ಇವೆರಡರ ಮಧ್ಯೆ 2 ಲೆಟ್ರು, ಇವೆರಡರ ಮಧ್ಯೆ 3 ಲೆಟ್ರು. ನೆಕ್ಸ್ಟು ಕೆ ಆದಮೇಲೆ ಎನ್ ಬರಿಬೇಕಲ್ಲ, ಎಲ್ ಎಮ್. ನೋಡಿ ಇಲ್ಲಿ ಮತ್ತೆ 2 ಲೆಟರ್ ಬಿಟ್ಟರು ಮಧ್ಯೆ. ಈಗ ಮತ್ತೆ ನೀವು ಎಷ್ಟು ಬಿಡಬೇಕಾಗಿದ್ರೆ, 2 ಬಿಟ್ಟರು, ಮತ್ತೆ 3 ಬಿಟ್ಟರು, ಈಗ 2 ಬಿಟ್ಟಿದ್ದಾರೆ, ನೆಕ್ಸ್ಟು 3 ಬಿಡಬೇಕು. 3 ಬಿಡಬೇಕಂದ್ರೆ ಎನ್ ಓ ಪಿ ಕ್ಯೂ ಆದಮೇಲೆ ಏನು ಬರುತ್ತೆ, ಆರ್ ಬರುತ್ತೆ. ಏನು ಬರುತ್ತೆ, ಆರ್. ಹಾಗಾಗಿ ನೀವು ಇಲ್ಲಿ ಯಾವ ಉತ್ತರವನ್ನು ಬರೀಬೇಕಾಗತ್ತೆ, ಆರ್ ಅಂತೇಳಿ ಉತ್ತರ ಬರೀಬೇಕು. ಇನ್ನು ಸೆಕೆಂಡ್ ಲೆಟರ್ ಬಗ್ಗೆ ಬರೋಣ. ಈಗ ಇಲ್ಲಿ ಎಫ್ ಇದೆ, ಸೊ ಎಫ್ ಇಲ್ಲಿದೆ, ಜೆ ಇಲ್ಲಿದೆ, ಇಲ್ಲಿ ಎಮ್ ಇದೆ, ಹಾಗೆಯೇ ಇಲ್ಲಿ ಕ್ಯೂ ಇದೆ. ಇವೆಲ್ಲವನ್ನು ನೋಡಿದರೆ ಪಕ್ಕ ಬರೆದಿದ್ದಾರೆ ನೋಡಿ, ಹೌದಾ. ನೋಡಿ ಎಫ್ ಏನಿದೆ ಅಂತ ಹೇಳಿದರೆ ಜಿ ಹಿಂದಿನ ಎಫ್, ಹೌದಾ. ಇದರ ಹಿಂದಿನ ಲೆಟ್ರ್ ಎಫ್ ಇದೆ, ಇಲ್ಲಿ ಕೆನ ಹಿಂದಿನ ಲೆಟ್ರು ಜೆ, ಇಲ್ಲಿ ಎನ್ನಿನ ಹಿಂದಿನ ಲೆಟ್ರು ಪಿ. ಹಾಗಿದ್ರೆ ಇಲ್ಲಿ ಏನು ಬರೀಬೇಕು ನೀವು, ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿರಿ. ಇಲ್ಲಿ ಎಫ್ ಆದಮೇಲೆ ಜಿ ಬಂತಲ್ವಾ, ಸೊ ನೋಡಿ ಎಫ್ ಆದಮೇಲೆ ಇಲ್ಲಿ ಜೆ ಬಂತು. ಇವೆರಡರ ಮಧ್ಯೆ ಡಿಫ್ರೆನ್ಸ್ 1 2 3 ಲೆಟರ್ ಡಿಫ್ರೆನ್ಸ್ ಇದೆ. ಜೆ ಆದಮೇಲೆ ಕೆ ಎಲ್ ಎಮ್ 3 ಲೆಟರ್ ಡಿಫ್ರೆನ್ಸ್. ಜೆ ಆದಮೇಲೆ ಜೆದಿಂದ ಇಲ್ಲಿಗೆ ಬಂದರು, ಎನ್ನಿಗೆ ಬಂದರು, ಕೆ ಎಲ್ ಎಮ್ ಅಂದರೆ ಇಲ್ಲೂ ಕೂಡ 3 ಲೆಟರ್ ಡಿಫ್ರೆನ್ಸ್ ಆಯಿತು, ಹೌದಾ. ಹಾಗೆಯೇ
ನೀವು ಬರಿತಾ ಹೋದಾಗ ಇಲ್ಲಿ ಯಾವ್ದು ಬರುತ್ತೆ ಅಂದರೆ ಟಿ ಬರುತ್ತೆ. ಓಕೆನಾ, ಇಲ್ಲೇನು ಬರುತ್ತೆ ಟಿ. ಕ್ಯೂ ಆದಮೇಲೆ ಆರ್ ಎಸ್ ನ ನಂತರ ಟಿ ಬರಿಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೀವು ಟಿ ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು. ರೈಟ್, ಸೊ ದ್ಯಾಟ್ ಆರ್ ಟಿ, ಇಲ್ಲೇನು ಆರ್ ಬರೆದಿದ್ದೀರಾ, ಟಿ ಬರಿಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ನೀವು ಆರ್ನ ನಂತರ ಏನಕ್ಕೆ ಹೋಗ್ಬೇಕಿತ್ತು, ನೀವು ಆರ್ನ ನಂತರ ಇಲ್ಲಿ ಆ್ಯಕ್ಚುಲಿ ನೀವು ಎಷ್ಟು ಲೆಟ್ರ್ 3 ಲೆಟ್ರ್ ಬಿಟ್ಟು ಬರೆದ್ರಲ್ವಾ, ಇಲ್ಲಿ 2 ಲೆಟ್ರ್ ಬಿಟ್ಟು ಬರಿಬೇಕು ಅಂತ ಅಂದಾಗ ಯುಗೆ ಹೋಗಬೇಕಿತ್ತು. ಹೌದಾ, ಸೊ ಯುನ ಹಿಂದಿನ ಲೆಟ್ರ್ ಯಾವುದು ಟಿ. ಹಾಗಾಗಿ ಇಲ್ಲಿ ನಾವು ಟಿ ಬರಿಬೇಕಾಗತ್ತೆ. ಹಾಗಾಗಿ ಆರ್ ಟಿ ಅಂತಕ್ಕಂಥದ್ದು ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ 9ನೇ ಪ್ರಶ್ನೆಗೆ. ಇನ್ನು ಕೊನೆಯದಾಗಿ 10ನೇ ಪ್ರಶ್ನೆಯಿಂದ ಅದೊಂದನ್ನು ನೋಡ್ಬಿಡೋಣ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ನೋಡಿ, NIO MHN ನೆಕ್ಸ್ಟ್ ಏನು ಬರೀತೀರಿ ಅನ್ನೋದು. ಈಗ NIO MHN ಅಬ್ಸರ್ವ್ ಮಾಡಿದಾಗ ನೋಡಿ, ಇಲ್ಲಿ ಎಂ ಮತ್ತು ಎನ್, ಎಂನ ಹಿಂದಿನ ಸಂಖ್ಯೆ ಎನ್ ಇದೆ, ಎಂನ ಹಿಂದಿನ ಲೆಟ್ರ್ ಎನ್. ಹಾಗಿದ್ರೆ ಇಲ್ಲಿ ಏನು ಬರಿಬೇಕು, ಎಂನ ಮುಂದಿನ ಲೆಟ್ರ್ ಬರಿಬೇಕು. ಎಂನ ಮುಂದಿನ ಲೆಟ್ರ್ ಯಾವುದು, ಎನ್. ಹೌದಾ, ಈಸಿ ಅಲ್ವಾ? ಸಾರಿ, ಎನ್ ಬರೆಯೋ ಹಾಗಿಲ್ಲ, ಎನ್ ಇಲ್ಲಿ ನೋಡಿ, ಎಂನ ಹಿಂದಿನ ಲೆಟರ್ನ ಇಲ್ಲಿ ಬರೆದಿದ್ದಾರೆ. ಓಕೆನಾ, ನೆಕ್ಸ್ಟ್ ಏನು ಮಾಡ್ಬೇಕು ನೀವು, ಇಲ್ಲಿ ಎಂ ಆದ ನಂತರದಲ್ಲಿ ಎಂನ ಹಿಂದಿನ ಲೆಟ್ರ್ ಎಲ್ ಬರುತ್ತೆ. ಹೌದಾ, ಎಂನ ಹಿಂದಿನ ಲೆಟ್ರು ಎಲ್ ಬರೀಬೇಕಾಗತ್ತೆ. ನೆಕ್ಸ್ಟ್ ಎಲ್ ಬರೆದ ನಂತರದಲ್ಲಿ ಇಲ್ಲಿ ಐ ಇದೆ. ಐ ಆದ್ಮೇಲೆ ಹೆಚ್ಚು ಯಾವಾಗ ಬರುತ್ತೆ ಅಂದರೆ, ಐದಿದ್ದು ಹೆಚ್ಚು ಹೆಂಗಾಯ್ತು, ಹೆಚ್ಚಿನ ಹಿಂದಿನ ಲೆಟ್ರ್ ಐ, ಹೆಚ್ಚಿನ ಹಿಂದಿನ ಲೆಟ್ರು ಐ. ಹಾಗಿದ್ರೆ ಹೆಚ್ಚಿನ ಮುಂದಿನ ಲೆಟ್ರ್ ಯಾವುದು, ಹೆಚ್ಚಿನ ಮುಂದಿನ ಲೆಟ್ರು ಹೆಚ್ಚಿನ ಹಿಂದಿನ ಲೆಟ್ರ್ ತಗೋಬೇಕಿಲ್ಲಿ. ಇಲ್ಲಿ ಹೆಚ್ಚಿನ ಹಿಂದಿನ ಲೆಟ್ರು ಐ ಜೆ ಹೆಚ್ ಆಯ್ತಲ್ವಾ. ಸೊ ದೆನ್ ಹೆಚ್ಚಿನ ಹಿಂದಿನ ಲೆಟ್ರು ಜೆ ಬರುತ್ತೆ. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಹೆಂಗೆ ತಗೊಳ್ಬೋದು, ಜೆ ತಗೊಳ್ಬೇಕಾಗತ್ತೆ. ನೀವು ಇಲ್ಲಿ ಏನು ತಗೊಳ್ಬೇಕು, ನೀವು ಇಲ್ಲಿ ಜಿ ತಗೊಳ್ಬೇಕು. ಸೊ ಇಲ್ಲಿ ಜಿ ಹೇಗೆ ಬರುತ್ತೆ, ಜಿ ಹೆಚ್. ಹೌದಾ, ಹೆಚ್ಚಿನ ಹಿಂದಿನ ಲೆಟ್ರ್ ಯಾವುದು, ಹೆಚ್, ಜಿ. ABCDEFG ಆ ನಂತರ ಹೆಚ್ ಬರುತ್ತೆ. ಹೌದಾ, ಐ ಹೆಚ್ನ ನಂತರ ಐ ಬರುತ್ತೆ, ಇಲ್ಲಿ ಜಿನ ನಂತರ ಹೆಚ್ ಬರುತ್ತೆ. ಈ ರೀತಿ ಅರೇಂಜ್ಮೆಂಟ್ ಇದು. ಓಕೆನಾ, ಜಿ ಹೆಚ್ ಐ ಸರಿ ಆಯ್ತಲ್ಲ. ಈಗ ಸೆಕೆಂಡ್ ಲೆಟ್ರ್ ಕ್ಲಿಯರ್ ಆಯಿತು. ಇನ್ನು ಥರ್ಡ್ ಲೆಟ್ರ್ ಓ ಇದೆ, ಇಲ್ಲಿ ಎನ್ ಇದೆ. ಓ ತಗೊಂಡ್ರೆ MNOP ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಇಲ್ಲಿ ಓನ ನೆಕ್ಸ್ಟು ಹಿಂದಕ್ಕೆ ಬಂದಿದ್ದಾರೆ. ಓ ಆದಮೇಲೆ ಎನ್. ಹಾಗಿದ್ರೆ ಎನ್ ಆದಮೇಲೆ ಯಾವುದು, ಎನ್ ಆದಮೇಲೆ ಯಾವ ಲೆಟ್ರ್ ಬರಿಬೇಕು ನೀವು, ಎಂ ಬರಿಬೇಕು. ಇಷ್ಟು ಈಸಿಯಾಗಿರ್ತಕ್ಕಂಥದ್ದು. ಗೊತ್ತಾಯ್ತಲ್ವಾ? ಸೊ ನೋಡಿ, ಇದನ್ನು ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದರೆ KLMNO ಅಂತ ತಿಳ್ಕೊಂಡ್ರೆ ಇಲ್ಲಿ ಮೊದಲನೇ ಲೆಟ್ರ್ ಎನ್ ಇದೆ, ಎನ್ನಿನ ನೆಕ್ಸ್ಟು ಎಮ್ ಇದೆ, ಎಮ್ನ ನೆಕ್ಸ್ಟ್ ಯಾವ್ದು ಬರೀದ್ರಿ, ಎಲ್ ಬರೆದ್ರಿ. ಹಾಗೆಯೇ ನೆಕ್ಸ್ಟು GHIJ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಫಸ್ಟ್ ಐ ಇದೆ, ಐನ ಹಿಂದಿನ ಲೆಟ್ರ್ ಹೆಚ್ಚು, ಹೆಚ್ಚಿನ ಹಿಂದಿನ ಲೆಟ್ರು ಜಿ. ಹಾಗೆಯೇ ಇಲ್ಲಿ ಏನು ಕೊಟ್ಟಿದ್ದಾರೆ, ON ಕೊಟ್ಟಿದ್ದಾರಲ್ವ, MNOP ಅಂತ ಬರ್ಕೊಂಡ್ರೆ ಇಲ್ಲಿ ಫಸ್ಟು ನೀವು ಇಲ್ಲಿಂದ ಕನ್ಸಿಡರ್ ಮಾಡಿದ್ರೆ ಓನ ಹಿಂದಿನ ಲೆಟ್ರ್ ಇಲ್ಲಿ ಎನ್ ಬರೆದಿದ್ದಾರೆ, ಎನ್ನಿನ ಹಿಂದಿನ ಲೆಟ್ರ್ ಎಮ್ ಇಲ್ಲಿ ಬರಿಬೇಕು. ಓಕೆನಾ, ಸೊ ಇಲ್ಲಿಗೆ ಕ್ಲಿಯರ್ ಆಯಿತು. LGM ಅಂತಕ್ಕಂಥ ಒಂದು ಆಪ್ಷನ್ನು ಮೊದಲನೇ ಆಪ್ಷನಲ್ಲಿ ಆ ಒಂದು ಆನ್ಸರ್ ಇದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ, ಸೊ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಲೆಟರ್ ಕೋಡಿಂಗ್ ಮತ್ತು ಡಿ ಕೋಡಿಂಗಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು 10 ಮಾಡಲ್ ಕ್ವಶನ್ಸ್ನ ಜೊತೆಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗೌರ್ಮೆಂಟ್ ಜಾಬನ್ನು ಪಡಿತಕ್ಕಂಥವ್ರಿಗೂ ಕೂಡ ಸಹಕಾರಿಯಾಗುತ್ತೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.